ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಮತ್ತು ಈ ಸೀರಿಯಲಲ್ಲಿ ಮುತ್ತುರಾಜು ರಾತ್ರಿ ಮಲಗಿದವನು ಬೆಳಗ್ಗೆ ಎದ್ದು ಹೋಗ್ಬಿಟ್ಟಿದ್ದಾನೆ. ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಚಂದನ ನೋಡ್ತಾಳೆ, ಅವರ ಭಾವ ಇರಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಇಷ್ಟೊತ್ತಾದ್ರೂ ಕಾಫಿ ಮಾಡಲಿಲ್ವಲ್ಲ ಅಂತೇಳ್ಬಿಟ್ಟು ಅವಳೇ ಎದ್ದು ಬಂದು ಕಾಫಿ ಮಾಡೋಕ್ಕೆ ಬರ್ತಾಳೆ. ಪಾತ್ರೆನೆಲ್ಲ ನೋಡಿಬಿಟ್ಟು ಏನು ಪಾತ್ರೆ ಇಟ್ಕೊಂಡಿದ್ದಾರೆ, ಎಲ್ಲ ಹಳೆ ಪಾತ್ರೆ, ಒಂದೂ ಚೆನ್ನಾಗಿಲ್ಲ, ಹೆಂಗಿದ್ರಲ್ಲೆಲ್ಲ ಮಾಡ್ತಾರೋ ಅಣ್ಣ ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆವಾಗ ಮಾಯಿ ಕೂಡ ಎದ್ದು ಬರ್ತಾನೆ ಅಲ್ಲಿಗೆ. ಏನದಕ್ಕೆ ಬೆಳಗ್ಗೆನೇ ಜೋರು ಮಾಡ್ತಾಯಿದ್ದೀರಾ ಅಂತೇಳಿ. ಆಮೇಲೆ ಅವಳು ಕಾಫಿ ಮಾಡ್ಕೊಂಡು ಬಂದು, ಮಾಯಿ ತೊಗೊಂಡು ಬಾ ಲೋಟಗಳು ಅಂತ ಹೇಳ್ತಾಳೆ. ಲೋಟ ತರ್ತಾನೆ. ಕಾಫಿ ಮಾಡಿ ಎಲ್ಲರಿಗೂ ಒಂದೊಂದು ಲೋಟ ಕಾಫಿ ಕೊಡೋಕ್ಕೆ ಅಂತ ಬರ್ತಾಳೆ. ಬಂದ್ಬಿಟ್ಟು ಹರಿನೆಬ್ಬಿಸ್ತಾಳೆ. ಹರಿ ಎದ್ದು ಕಾಫಿ ಕುಡೀರಿ ಅಂತ. ಅವನು ಹಲ್ಲುಚ್ಕೊಂಡು ಬಂದು ಕಾಫಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾನೆ. ಆಮೇಲೆ ಈ ಕಡೆ ಬಂದು ಕಂಟಿ ಹೇಳಿ ಕಾಫಿ ಕುಡೀರಿ ಅಂತ ಹೇಳ್ತಾಳೆ. ಅವನು ಇಸ್ಕೊಂಡು ಕಾಫಿ ಕುಡಿತಾನೆ. ಆಮೇಲೆ ಅಣ್ಣನ ನೋಡಿದ್ದೀರಾ ಎಲ್ಲಾದರೂ ಅಂತ ಕೇಳ್ತಾಳೆ. ಇಲ್ಲ ನೋಡಲಿಲ್ಲ, ಅದಕ್ಕೆ ನಾವು ಹೇಳೋ ಅಷ್ಟರೊಳಗೆ ಎದ್ದು ಹೋಗಿದ್ದ ಅಂತ ಹೇಳ್ತಾರೆ. ಒಳಗಡೆ ಇಲ್ವಾ, ಅಡುಗೆ ಮಾಡ್ತಾ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ, ಒಳಗಡೆ ಅವ್ರು ಎದ್ದಿಲ್ಲ, ಅದಕ್ಕೇ ಅವ್ರು ಇರಲಿಲ್ಲ, ನಾನೇ ಕಾಫಿ ಮಾಡ್ಕೊಂಡು ಬಂದೆ ನೋಡಿ ಅಂತೇಳಿ. ಆಮೇಲೆ ಬಂದು ಹರಿನೂ ಬರ್ತಾನೆ. ಹರಿನೂ ಬಂದು ಎಲ್ಲರೂ ಕಾಫಿ ಕುಡಿತಾರೆ. ಕಾಫಿ ಕುಡಿದು ಆಮೇಲೆ ಹರಿ ಹೇಳ್ತಾನೆ, ನಾನು ಫೋನ್ ಮಾಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಸರಿ ಫೋನ್ ಮಾಡ್ತಾನೆ. ಸ್ವಿಚ್ ಆಫ್ ಅಂತ ಬರುತ್ತೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಯಾಕೆ ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ರೂಮಿಗೆ ಹೋಗಿ ನೋಡು, ಮೊಬೈಲ್ ಏನಾರ ಬಿಟ್ಟು ಹೋಗಿದ್ದಾನೆ ಹೆಂಗೆ ಅಂತ ಹೇಳ್ತಾನೆ. ಆಮೇಲೆ ಹೌದು ನೋಡ್ತೀನಿ ಅಂತೇಳಿ ಮಾಯಿ ಹೋಗ್ತಾನೆ. ಹೋಗ್ಬಿಟ್ಟು ರೂಮಲ್ಲಿ ನೋಡ್ತಾನೆ, ಒಂದು ಲೆಟ್ರ್ ಬರೆದಿಟ್ಬಿಟ್ಟು ಅದ್ರ ಮೇಲೆ ಮೊಬೈಲ್ ಇಟ್ಟು ಹೋಗಿರ್ತಾನೆ ಮುತ್ತುರಾಜ. ಆವಾಗ ಇವನಿಗೆ ಅದನ್ನು ಲೆಟ್ರ್ ತಗೊಂಡು ಓದಿ ತುಂಬಾ ಬೇಜಾರಾಗುತ್ತೆ. ಆಮೇಲೆ ತೊಗೊಂಡು ಬಂದು ಇವ್ರಿಗೆಲ್ಲ ತೋರಿಸ್ತಾನೆ. ಆಮೇಲೆ ಚಂದನ ಅದನ್ನು ಓದ್ತಾಳೆ. ಆಮೇಲೆ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಎಲ್ಲೋದ ಅಣ್ಣ ಹಂಗೆ ಹಿಂಗೆ ಅಂತೇಳ್ಬಿಟ್ಟು, ಮುತ್ತು ಯಾವತ್ತೂ ಹಿಂಗೆ ಮಾಡ್ದಿದ್ದಾನೆ, ಎಲ್ಲೋದ ಅಣ್ಣ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಕೂಡ ಒಳಗೆ ಬಂದು ಏನಾಯಿತು ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಣ್ಣ ರಾತ್ರಿ ಎದ್ದು ಹೋಗ್ಬಿಟ್ಟಿದ್ದಾರೆ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ತುಂಬ ಬೇಜಾರಾಗುತ್ತೆ. ಮಾಯಿನೂ ಕೂಡ ಲೆಟ್ರ್ ತಂದು ಎಲ್ಲರಿಗೂ ತೋರಿಸಿದ್ರಿಂದ ಅವರ ಅಪ್ಪನೂ ಬಂದು ಎಲ್ಲರನ್ನೂ ಕೇಳಿ ಕೊನೆಗೆ ಎಲ್ಲರೂ ಸೇರಿಕೊಂಡು ಹುಡ್ಕೋಣ ಅಂಥೇಳಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಎಲ್ಲೋದ್ರೂ ಅವ್ನು ಸುಳಿವೇ ಇರಲ್ಲ, ಎಲ್ಲೂ ಸಿಕ್ಕಲ್ಲ. ಈ ಜ್ಯೋತಿಷ್ಯರು ಹೇಳಿದ್ರು ಅಂತೇಳಿ ಅವ್ರ ಮಾತು ನಂಬ್ಕೊಂಡು ಪಾಪ ಅಣ್ಣ ಹಿಂಗೆ ಮಾಡ್ಕೊಂಡ್ರಲ್ಲ, ಇವ್ರು ಯಾಕೆ, ಇವ್ರಿಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಾ, ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ರು ಇವರು ಅಂತೇಳ್ಬಿಟ್ಟು ಹೋಗೋ ಅಂಥದ್ದು ಏನಿತ್ತು ಅಂತ. ಆಮೇಲೆ ಅವನು ಗಾರೆ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಆ ಹುಡುಗಿ ಲವ್ ಮಾಡ್ತಿದ್ಲಲ್ಲ, ಆ ಹುಡುಗಿ ಮನೆಗೂ ಹೋಗಿ ಹರಿ ಕೇಳಕ್ಕೆ ಹೋಗ್ತಾನೆ, ಅಣ್ಣ ಬಂದಿದ್ದಾನ ಇಲ್ಲಿ ಅಂತೇಳಿ. ಆ ಹುಡುಗಿ ಅಣ್ಣ ಇಲ್ಲ ಇಲ್ಲಿ ಬಂದಿಲ್ಲ ಅಂತ ಹಿಂದಿಲಿ ಹೇಳ್ತಾನೆ. ಅಲ್ಲಿಂದನೂ ವಾಪಸ್ ಬರೋಕ್ಕೆ ಅಂತಿರ್ತಾನೆ. ಅಷ್ಟೊತ್ತಿಗೆ ಒಳಗಡೆ ಹುಡುಗಿ ಏನೋ ಊಟ ಮಾಡಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತೇಳಿ ಅವಳು ಅರೆ ಹಿಂದಿ ಕನ್ನಡ ಮಿಕ್ಸ್ ಮಾಡಿ ಹೇಳ್ತಾ ಇರ್ತಾಳೆ. ಆವಾಗ ಹರಿ ಒಂದು ನಿಮಿಷ ನಿಂತು ನೋಡ್ತಾನೆ. ಅವನಿಗೇನು ಅರ್ಥನೇ ಆಗಲ್ಲ. ಆಮೇಲೆ ಚಂದನೆ ಹೇಳ್ತಾಳೆ, ಪೊಲೀಸ್ ಸ್ಟೇಷನ್ನಿಗೆ ಹೋಗೋಣ, ಕಂಪ್ಲೇಂಟ್ ಕೊಡೋಣ ಅಂತಾಳೆ. ಆ ಲೆಟ್ರನ್ನು ತಗೊಂಡು ಅವರಿಬ್ಬರು ಹರಿನು ಮತ್ತು ಚಂದನ ಪೊಲೀಸ್ ಸ್ಟೇಷನ್ನಿಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಅವರು ಬೇರೆ ಹೆಂಗೆ ಮಾತಾಡ್ತಾರೆ ಪೊಲೀಸವರು. ಅಕ್ರಮ ಸಂಬಂಧ ಇತ್ತಾ ನಿಮ್ಮ ಅಣ್ಣಂಗೆ, ಅಥವಾ ಜಗಳ ಆಯಿತಾ, ಯಾಕೆ ಹೋದ್ರು, ಏನಾಯಿತು, ಅವನು ಯಾಕೆ ಮನೆ ಬಿಟ್ಟು ಹೋದ, ಹಾಗೆ ಹೀಗೆ ಅಂತ ಏನೇನೋ ಕೇಳ್ತಾರೆ. ಆವಾಗ ಚಂದನಿಗೆ ಮತ್ತು ಹರಿಗೆ ಬೇಜಾರಾಗುತ್ತೆ. ಚಂದನನ ಕೇಳ್ತಾರೆ, ಹರಿ ಇವರೇನಾಗಬೇಕು ನಿಮಗೆ ಅಂತೇಳಿ. ಇವರು ಇವರ ವೈಫು ನಾನು ಅಂತ ಹೇಳ್ತಾಳೆ. ಆಮೇಲೆ ಹೋಗಿದ್ದಾರಲ್ಲ ಅವ್ರು ಯಾರು ಅಂತ ಕೇಳಿದ್ರೆ ಅವರು ಇವ್ರ ಅಣ್ಣ ಅಂತ ಹೇಳ್ತಾಳೆ. ಆವಾಗ ಅಣ್ಣನೇ ಮದುವೆ ಆಗಿಲ್ಲ, ತಮ್ಮ ಮದುವೆ ಆಗಿದ್ದಾನ ಅಂತ ಹೇಳಿ ಹೌದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲೂ ಕೂಡ ಅವರಿಗೆ ಕೇಸಿಗೆ ಯಾವ ನ್ಯಾಯನೂ ಸಿಗೋದ ಕಾಣಲ್ಲ.
ಆಮೇಲೆ ಈ ಲೆಟ್ರನ್ನ ತೆಗೆದು ಕೊಡ್ತಾಳೆ ಅವಳು ಪೊಲೀಸರ ಕೈಗೆ. ಕೊಟ್ಟ ಮೇಲೆ ಅವರು ನೋಡಿಕೊಂಡು ಅದನ್ನು ಮತ್ತೆಲ್ಲೋದ್ರು ಅಂತ ಗೊತ್ತಾಗ್ದೇ ಸ್ವಲ್ಪ ಕನ್ಫ್ಯೂಸಲ್ಲಿ ಹುಡ್ಕೋಣಂತೆ ಅಂತ ಹೇಳ್ತಾರೆ ಪೊಲೀಸರು. ಈ ಕಡೆ ಬಂದು ಕಂಟಿನೂ ಹತ್ಕೊಂಡು ಬರ್ತಾನೆ, ಹರಿನೂ ಹತ್ಕೊಂಡು ಬರ್ತಾನೆ, ಮಾಯಿನೂ ಹತ್ಕೊಂಡು ಬರ್ತಾನೆ. ಅವ್ರ ಅಪ್ಪನೂ ಎಲ್ಲ ಕಡೆ ಹುಡುಕಿ ಎಲ್ಲೂ ಸಿಕ್ಕಿಲ್ಲ ಅಂದ್ಕೊಂಡು ಅವ್ರ ಅಪ್ಪನೂ ಮನೆಗೆ ಬರ್ತಾನೆ. ಅವ್ರ ಅಪ್ಪನ ಕೈಗೂ ಲೆಟ್ರ್ ಕೊಡ್ತಾರೆ. ಅವ್ರ ಅಪ್ಪನೂ ಓದಿ ನೋಡಿ ಇಷ್ಟೆಲ್ಲ ಬರೀ ಯಾರೋ ಏನು ಹೇಳಿದ್ರು ಅಂತ ಅದಕ್ಕೆಲ್ಲ ಇವನು ಮನೆ ಬಿಟ್ಟು ಹೋಗೋದಾ, ಇವನಿಗೆ ಬುದ್ಧಿನೇ ಇಲ್ವಾ, ನಾವೆಲ್ಲ ಹುಡುಕಿ ಎಲ್ಲ ಕಡೆ ಸಾಕಾಯಿತು, ಇನ್ನು ಅವನೇ ಬರಬೇಕು, ಏನೂ ಮಾಡೋಕ್ಕಾಗಲ್ಲ, ಏನು ಇವನು ಬುದ್ಧಿ ಇಲ್ದಲೇ ಹಿಂಗೆ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ. ಆಮೇಲೆ ಈ ಹುಡುಗರೆಲ್ಲ ಸೇರಿಕೊಂಡು ಅಣ್ಣ ಹಂಗೆ, ಅಣ್ಣ ಹಿಂಗೆ, ಅಣ್ಣ ದೇವರು, ಅಣ್ಣ ಹಂಗಿರಬೇಕಿತ್ತು, ಅಣ್ಣ ಹಿಂಗಾಗಬೇಕಿತ್ತು, ಅಷ್ಟು ಒಳ್ಳೆಯ ಅಣ್ಣ ನಮಗೆ ಸಿಗಲ್ಲ, ನಮ್ಗೆ ಯಾವತ್ತೂ ಒಂದು ತುತ್ತು ಅನ್ನಕ್ಕೆ ಮೋಸ ಮಾಡಿಲ್ಲ, ಯಾವಾಗಲೂ ಅಡುಗೆ ಮಾಡಿ ಊಟಕ್ಕೆ ಇಡೋರು, ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ ಎಲ್ಲ ಹೊಗಳ್ತಾ ಇರ್ತವೆ. ಆಮೇಲೆ ಈ ಅವರಪ್ಪ ಅಂದರೆ ಹರಿ ಅವರಪ್ಪ ನೋಡೋಣ ಇರಿ ಅವನೇ ಬರ್ತಾನೇನೋ ಕಾಯೋಣ ಅಂತ, ಬರೋದಾಗಿದ್ರೆ ಲೆಟ್ರಾಗಿ ಬರೆದಿಡೋರು ಅಂತ ಈ ಹುಡುಗರು ಕೇಳಿಕೊಂಡು ಆಮೇಲೆ ಅವ್ರ ಅಪ್ಪಂಗೂ ಏನಾರ ಮಾಡ್ಕೊಳ್ಳಿ ಅಂತ ಅವ್ರ ಅಪ್ಪ ಹೋಗ್ತಾನೆ ಆಚೆಗೆ. ಆವಾಗ ಆಚೆಗೆ ಹೋಗ್ತಾನೆ. ಆಮೇಲೆ ಅವರು ಹರಿ ಮತ್ತು ಚಂದನ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅಲ್ಲೆಲ್ಲ ವಿಚಾರಣೆ ಮಾಡಿಕೊಂಡು ಅಲ್ಲಿಂದ ವಾಪಸ್ ಆಗ್ತಾರೆ. ಆಮೇಲೆ ಈ ತಾತಪ್ಪ ಏನು ಮಾಡ್ತಾರೆ ನೋಡಬೇಕು, ಇವರೆಲ್ಲಿ ಹುಡುಕ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಹುಡುಕ್ತಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಮುತ್ತು ರಾಜ ಸಿಕ್ಕುತ್ತಾನೋ ಅಥವಾ ಮತ್ತೇನಾಗಿದೆ ಅಂತ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.